ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀರಮಣಿಕರಕಮಲಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದೆಮಗೆ ಮಂಗಳವಾ. ಇಂದು ನರಸಿಂಹ ಜಯಂತಿಯ ಪರ್ವಕಾಲ. ವರ್ಷದಲ್ಲಿಯೇ ಇಂಥ ಶ್ರೇಷ್ಠವಾದ ದಿವಸ ಮತ್ತೊಂದು ಬರಲಿಕ್ಕೆ ಸಾಧ್ಯವಿಲ್ಲ. ಬಹಳ ಶ್ರೇಷ್ಠವಾದ ದಿವಸ ಹಾಗೂ ಪರ್ವಕಾಲ. ಕಾರಣ ಏನು ಅಂದರೆ, ನಮ್ಮ ಜೀವನದಲ್ಲಿ ಅನೇಕ ಕೆಡುಕುಗಳನ್ನು, ದುರಿತಗಳನ್ನು, ಶತ್ರುಗಳನ್ನು ನಾವು ಬೇಡ ಅಂದರೂ ಕೂಡ ಪಡೆದುಕೊಳ್ತೀವಿ. ಆದರೆ ಆ ಎಲ್ಲ ದುರಿತಗಳನ್ನು ಪರಿಹಾರ ಮಾಡುವ ಏಕೈಕ ಭಗವದ್ ರೂಪ ಅಂದರೆ ಅದು ಲಕ್ಷ್ಮೀ ನರಸಿಂಹ ರೂಪ. ಲಕ್ಷ್ಮೀ ನರಸಿಂಹ ಎಂಬ ಭಗವಂತನು ನಮ್ಮ ಒಳಗಡೆ ನಿರಂತರವಾಗಿ ಇದ್ದು ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಇರುವ ಪ್ರತಿಯೊಂದು ದುಷ್ಟ ಶಕ್ತಿಗಳನ್ನು, ದುಷ್ಟ ವಿಚಾರಗಳನ್ನು, ದುಷ್ಟರನ್ನು ನಿಗ್ರಹ ಮಾಡುತ್ತಲೇ ಇರ್ತಾನೆ. ಈ ಲಕ್ಷ್ಮೀ ನರಸಿಂಹ ರೂಪದ ಋಣವನ್ನು ತೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ನಾವು ನರಸಿಂಹದೇವರ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಅಷ್ಟೇ, ಕೃತಜ್ಞತೆ ಸಲ್ಲಿಸುವುದನ್ನು ಬಿಟ್ಟು ಮತ್ತೇನನ್ನೂ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ಯಥಾಶಕ್ತಿ ಯಥಾಯೋಗ್ಯವಾಗಿ ಪೂಜೆ, ಆರಾಧನೆ, ಅರ್ಘ್ಯ ಸಮರ್ಪಣೆ, ಪಾದ್ಯ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ತಮ್ಮನ್ನು ನರಸಿಂಹದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ನಮ್ಮ ದೇಶಕ್ಕೆ ಎದುರಾಗ್ತಾ ಇರುವಂತಹ ದುರಿತವನ್ನು ಪರಿಹಾರ ಮಾಡುವಂತೆ ಹಾಗೂ ಎಲ್ಲ ಭಕ್ತರಿಗೆ, ಸಾತ್ವಿಕರಿಗೆ ನಮ್ಮ ದೇಶಕ್ಕೆ ಸಂಪೂರ್ಣವಾದ ರಕ್ಷಣೆ ನೀಡುವಂತೆ, ಅಷ್ಟೇ ಅಲ್ಲದೆ ನಮ್ಮ ಅಂತರಂಗದ ಒಳಗಡೆ ಇರುವಂತಹ ಶತ್ರುಗಳ ವಿನಾಶ ಆಗಬೇಕು. ನಮ್ಮ ದೇಶದ ಒಳಗಡೆ ಇರುವ ಅಂತರಂಗ ಶತ್ರುಗಳ ವಿನಾಶ ಆಗಬೇಕು. ಹಾಗೆ ಹೊರ ದೇಶದಲ್ಲಿರುವ ಶತ್ರುಗಳ ವಿನಾಶ ಆಗಬೇಕು. ತನ್ಮೂಲಕವಾಗಿ ಎಲ್ಲ ಸಜ್ಜನರಿಗೆ, ಸಜ್ಜೀವಿಗಳಿಗೆ ಸುಖ ಶಾಂತಿಗಳು ಅಭಿವೃದ್ಧಿಯಾಗಬೇಕು. ಹೀಗೆ ನಾವು ನರಸಿಂಹದೇವರ ಬಳಿ ಏಕಕಂಠದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ನಮ್ಮ ದೇಶದಲ್ಲಿ ನರಸಿಂಹದೇವರ ವಿಭೂತಿ ರೂಪವು ಪ್ರಾದುರ್ಭೂತವಾಗುತ್ತೆ. ಎಲ್ಲ ಭಕ್ತರನ್ನು ಅನುಗ್ರಹ ಮಾಡುವ ಆ ರೂಪವು ನಮ್ಮ ದೇಶಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ಮಂಗಳವನ್ನು, ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ನರಸಿಂಹ ಜಯಂತಿಯ ದಿವಸ ಸಾಯಂಕಾಲದಲ್ಲಿ ಹಿರಣ್ಯಕಶ್ಯಪುವನ್ನು ದೇವರು ಸಂಹಾರ ಮಾಡಿರುವಂಥದ್ದು. ಹೊಸ್ತಿಲಲ್ಲಿ ಹಿರಣ್ಯಕಶ್ಯಪುವನ್ನು ತೊಡೆಯ ಮೇಲೆ ಹಾಕಿಕೊಂಡು ಹೊಟ್ಟೆಯನ್ನು ಬಗೆದು ಆ ದುಷ್ಟನನ್ನು ಸಂಹಾರ ಮಾಡಿ ಭಕ್ತನಾದ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ್ದಾರೆ ನರಸಿಂಹದೇವರು. ಆದ್ದರಿಂದ ಪ್ರದೋಷ ಕಾಲದಲ್ಲಿ ಅರ್ಘ್ಯಾದಿಗಳನ್ನು ಸಮರ್ಪಣೆ ಮಾಡುವ ಮೂಲಕ ನರಸಿಂಹದೇವರ ಆರಾಧನೆಯನ್ನು ಮಾಡಬೇಕು. ಹಾಗೂ ನಮ್ಮ ಮನೆಯ ಹೊಸ್ತಿಲನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಿ ನರಸಿಂಹದೇವರ ಪೂಜೆಯನ್ನು ಆಚರಿಸುವುದರಿಂದ ನಮ್ಮ ಮನೆಯಲ್ಲಿ ನರಸಿಂಹದೇವರ ವಿಶೇಷ ಸನ್ನಿಧಾನವು ಉಂಟಾಗುತ್ತೆ. ನಿತ್ಯವೂ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ, ಹೊಸ್ತಿಲು ದಾಟಿ ಹೋಗಬೇಕಾದ್ರೆ ಮನೆಯ ಬಾಗಿಲಿನಲ್ಲಿ, ಹೊಸ್ತಿಲಿನಲ್ಲಿ ಇರುವ ನರಸಿಂಹದೇವರನ್ನು ಸ್ಮರಿಸಿ ಅವರ ಅನುಗ್ರಹವನ್ನು ಪಡೆದು ನಾವು ಹೊರಗಡೆ ಹೋಗಬೇಕು. ಆಗ ಭಯ, ಆತಂಕ, ಉದ್ವೇಗ, ಅಪಘಾತ ಮೊದಲಾದವುಗಳು, ಶತ್ರುಗಳ ಬಾಧೆ ಯಾವುದೂ ಕೂಡ ಉಂಟಾಗೋದಿಲ್ಲ. ಮನೆಯ ಒಳಗಡೆ ಬರಬೇಕಾದ್ರೆ ಪುನಃ ನರಸಿಂಹದೇವರನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಸ್ಮರಿಸಿ ಮನೆಯ ಒಳಗಡೆ ಹೋಗಬೇಕು. ಇದು ನಮ್ಮ ಪ್ರಾಚೀನವಾದ ಸಂಪ್ರದಾಯ. ಇದರಂತೆ ನಿತ್ಯವೂ ಹೊಸ್ತಿಲು ಪೂಜೆ ಮಾಡಬೇಕಾದ್ರೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಲೇಬೇಕು. ಮತ್ತು ನರಸಿಂಹದೇವರ ವಿಶೇಷ ಸನ್ನಿಧಾನವನ್ನು ಕೂಡ ನಾವು ನಿತ್ಯವೂ ಹೊಸ್ತಿಲು ಪೂಜೆ ಮಾಡುವವರು ಚಿಂತನೆ ಮಾಡಬೇಕು. ಇದೆಲ್ಲವೂ ಕೂಡ ದಿನಚರಿಯಲ್ಲಿ ಸೇರಿಕೊಳ್ಳಬೇಕು. ನರಸಿಂಹ ಜಯಂತಿಯ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ನರಸಿಂಹದೇವರಲ್ಲಿ ಏಕಕಂಠದಿಂದ
ನಮ್ಮೆಲ್ಲ ಭಯವನ್ನು ಪರಿಹರಿಸಿ ನಮಗೆ ರಕ್ಷಣೆಯನ್ನು ನೀಡು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅಂತಹ ನರಸಿಂಹದೇವರು ನಮಗೆ ತಾಯಿಯಾಗಿದ್ದಾರೆ, ತಂದೆಯಾಗಿದ್ದಾರೆ, ಅಣ್ಣ ಆಗಿದ್ದಾರೆ. ಅವರೇ ನಮಗೆ ಗೆಳೆಯರಾಗಿದ್ದಾರೆ, ಅವರೇ ನಮ್ಮ ಸಂಪತ್ತಾಗಿದ್ದಾರೆ, ಅವರೇ ನಮ್ಮ ವಿದ್ಯೆ ಆಗಿದ್ದಾರೆ. ಮೇಲೆ ಕೆಳಗೆ ಬಲಗಡೆ ಎಡಗಡೆ ಎಲ್ಲೆಡೆಯೂ ಕೂಡ ನರಸಿಂಹದೇವರು ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. 10 ದಿಕ್ಕುಗಳಲ್ಲಿ ನರಸಿಂಹದೇವರು ಇದ್ದು ನಿರಂತರ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂಬ ಭಾವವನ್ನು ಹೊಂದುವ ಮೂಲಕ ನರಸಿಂಹದೇವರಲ್ಲಿ ನಾವು ಶರಣಾಗತರಾಗೋಣ. ಮಾತಾ ನರಸಿಂಹಶ್ಚ ಪಿತಾ ನರಸಿಂಹೋ ಭ್ರಾತಾ ನರಸಿಂಹಶ್ಚ ಸಖಾ ನರಸಿಂಹಃ ವಿದ್ಯಾ ನರಸಿಂಹೋ ದ್ರವಿಡಂ ನರಸಿಂಹಃ ಸ್ವಾಮೀ ನರಸಿಂಹಃ ಸಕಲಂ ನರಸಿಂಹಃ ಇತೋ ನರಸಿಂಹಃ ಪರತೋ ನರಸಿಂಹೋ ಯತೋ ಯತೋ ಯಾಮಿ ತತೋ ನರಸಿಂಹಃ ನೃಸಿಂಹದೇವಾದಪರಂ ನ ಕಿಂಚಿತ್ ತಸ್ಮಾತ್ ನೃಸಿಂಹಂ ಶರಣಂ ಪ್ರಪದ್ಯೆ. ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತ್ರಾಸನಂ ಯಮದೂತಾನಾಂ ದೃಹರೇರ್ನಾಮಘರ್ಜನಂ. ಶ್ರೀ ನರಸಿಂಹ ಶ್ರೀ ನರಸಿಂಹ ಶ್ರೀ ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು.